ಭಾರತದಲ್ಲಿ ಎಲ್ಲಾ ವ್ಯವಸ್ಥೆಯ ಚೌಕಟ್ಟುಗಳನ್ನು ಬಿಜೆಪಿ ಪರವಾಗುವಂತೆ ಮಾಡಲಾಗಿದೆ ಎಂದು ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ಆಪಾದಿಸಿದರು. ರಾಹುಲ್ ಗಾಂಧಿಯವರು ಜರ್ಮನಿಯ ಬರ್ಲಿನ್ನಲ್ಲಿ ಹೆರ್ತಿ ಶಾಲೆಯಲ್ಲಿ ಮಾತನಾಡುತ್ತಾ ಭಾರತದ ರಾಜಕೀಯ ವ್ಯವಸ್ಥೆಯ ಗುಡ್ ಬ್ಯಾಡ್ ಅಗ್ಲಿಯಾಗಿದೆ ಎಂದರು. ಚುನಾವಣೆ ಎನ್ನುವುದು ನಾಟಕವಾಗಿದ್ದು ಪ್ರಜಾಪ್ರಭುತ್ವವನ್ನು ಉಳಿಸಲು ಅದು ಸಾಲದು ಎಂದರು. ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಮೂಲಭೂತವಾದ ಸಮಸ್ಯೆ ಇದೆ. ಎಲ್ಲ ಇನ್ಸ್ಟಿಟ್ಯೂಷನ್ಗಳನ್ನು ಸಗಟು ಖರೀದಿ ಮಾಡಲಾಗಿದೆ. ತಮ್ಮ ತನಿಖಾ ಸಂಸ್ಥೆಗಳಾದ ಇಡಿ ಮತ್ತು ಸಿಬಿಐಗಳನ್ನು ಅವರು ತಮ್ಮ ರಕ್ಷಣೆಯ ಆಯುಧ ಮಾಡಿಕೊಂಡಿದ್ದಾರೆ. ನಾವು ಸಾಂಸ್ಥಿಕ ಚೌಕಟ್ಟು ಜನರದ್ದಾಗಿರುವುದಂತೆ ನೋಡಿದ್ರೆ ಬಿಜೆಪಿಯು ಸಾಂಸ್ಥಿಕ ಚೌಕಟ್ಟನ್ನು ತನ್ನ ಸ್ವಂತದಾಗಿಸಿಕೊಳ್ಳುತ್ತಾ ನಡೆದಿದೆ ಎಂದು ರಾಹುಲ್ ಗಾಂಧಿಯವರು ಹೇಳಿದರು. ಭಾರತದ ಪ್ರತಿಪಕ್ಷಗಳು ಇದನ್ನು ಎದುರಿಸಲು ತಯಾರಿರಬೇಕು. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನ ಆಗಿದ್ರೂ ಅದು ಸೂಕ್ತ ಗುರಿಯೊಡನೆ ಇಲ್ಲ. ಇಂಡಿಯಾ ಮೈತ್ರಿಕೂಟ ಹುಟ್ಟಿತಾದರೂ ಅದರಲ್ಲೂ ಸಂಘ ಮನೋಭಾವನೆಗಳು ಕುಳಿತುಕೊಂಡದ್ದು ಅದನ್ನು ದುರ್ಬಲಗೊಳಿಸಿದೆ. ಕೆಲವು ಪಕ್ಷಗಳು ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದವುಗಳಾಗಿದ್ದವು. ಬಿಜೆಪಿಯ ವಿರುದ್ಧ ಆಳದ ಹೋರಾಟ ನಡೆಯದಿದ್ದರೆ ಭಾರತವನ್ನ ಆಳದಲ್ಲಿ ಹುಡುಕಬೇಕಾಗ್ತದೆ ಎಂದು ಅವರು ಹೇಳಿದರು. ಭಾರತವನ್ನ ವಿದೇಶದಲ್ಲಿ ಟೀಕಿಸುವುದು ರಾಹುಲ್ ಗಾಂಧಿಯವರಿಗೆ ಒಂದು ಚಾಳಿಯಾಗಿದೆ ಎಂದು ಕೇಂದ್ರ ಮಂತ್ರಿ ಬಿಜೆಪಿ ಮುಖ್ಯಸ್ಥ ಜೆಪಿ ನಡ್ಡಾ ಅವರು ತೀವ್ರವಾಗಿ ಟೀಕಿಸಿದರು.